ಇದು ಟಿವಿ9 ವರದಿಯ ಇಂಪ್ಯಾಕ್ಟ್ ಸ್ಟೋರಿ. ಬೆಳಗಾವಿ ರೈತರ ಸಂಕಷ್ಟಕ್ಕೆ ಮುಕ್ತಿ ಸಿಗುತ್ತೆ. ಟಿವಿ9 ಇಂಪ್ಯಾಕ್ಟ್ ಬೆಳಗಾವಿ ರೈತರ ಸಂಕಷ್ಟಕ್ಕೆ ಮುಕ್ತಿ. ಮಲಪ್ರಭಾ ನದಿಗೆ ಬ್ರಿಡ್ಜ್ ಕಮ್ ಬ್ಯಾರೇಜ್ ನಿರ್ಮಾಣದ ಭರವಸೆ ಸಿಕ್ಕಿದೆ. ಟಿವಿ9 ವರದಿಯ ಬೆನ್ನಲ್ಲೇ ಹುಣಶಿ ಕಟ್ಟಿ ಗ್ರಾಮಕ್ಕೆ ಡಿಸಿ ಅವರು ಭೇಟಿಯನ್ನ ಕೊಟ್ಟಿದ್ದಾರೆ. ಮಲಪ್ರಭಾ ನದಿ ಸ್ಥಿತಿಗತಿಯನ್ನ ಡಿಸಿ ಮೊಹಮ್ಮದ್ ಅವರು ವೀಕ್ಷಣೆ ಮಾಡಿದ್ದಾರೆ. ನದಿ ದಾಟೋಕೆ ಎಮ್ಮೆಗಳ ಮೇಲೆ ಹತ್ತಿ ಹೋಗ್ತಾ ಇದ್ರು ರೈತರು. ಈ ಬಗ್ಗೆ ಟಿವಿ9 ವರದಿಯನ್ನ ಪ್ರಸಾರ ಮಾಡಿತ್ತು. ಅವರ ಸಂಕಷ್ಟವನ್ನ ಎಳೆ ಎಳೆಯಾಗಿ ಬಿಚ್ಚಿಟ್ಟಿತ್ತು. ಇದೀಗ ಟಿವಿ9 ವರದಿಯ ಬಿಗ್ ಇಂಪ್ಯಾಕ್ಟ್ ಆಗಿದೆ. ರೈತರ ಸಮಸ್ಯೆಯನ್ನ ಆಲಿಸಿದ್ದಾರೆ. ಜೊತೆಗೆ ಏನ್ ಸಮಸ್ಯೆ ಇದೆಯೋ ಅದಕ್ಕೆ ಶಾಶ್ವತ ಪರಿಹಾರವನ್ನ ಕೊಡಿಸುವಂತಹ ಭರವಸೆಯನ್ನ ಜಿಲ್ಲಾಧಿಕಾರಿ ಮೊಹಮ್ಮದ್ ರೋಷನ್ ಅವರು ಕೊಟ್ಟಿದ್ದಾರೆ. ನದಿಯಲ್ಲಿ ಬೋಟ್ ನಡೆಸಲು ಸಿಬ್ಬಂದಿಯನ್ನ ನೇಮಿಸುವ ಭರವಸೆಯೂ ಕೂಡ ಸಿಕ್ಕಿದೆ. ಬ್ರಿಡ್ಜ್ ಕಮ್ ಬ್ಯಾರೇಜ್ ನಿರ್ಮಿಸುವ ಬಗ್ಗೆಯೂ ಕೂಡ ಜಿಲ್ಲಾಧಿಕಾರಿಯವರು ರೈತರಿಗೆ ಭರವಸೆಯನ್ನ ನೀಡಿದ್ದಾರೆ. ಸರ್ಕಾರಕ್ಕೆ ಮನವಿಯನ್ನ ಸಲ್ಲಿಸುತ್ತೇನೆ ಅಂತ ಜಿಲ್ಲಾಧಿಕಾರಿ ಹೇಳಿದ್ದಾರೆ. ಈ ಕುರಿತು ನಮ್ಮ ಪ್ರತಿನಿಧಿ ಸಹದೇವ್ ಮಾನೆ ಒಂದು ಪ್ರತ್ಯಕ್ಷ ವರದಿ ಕೊಟ್ಟಿದ್ದಾರೆ, ನೋಡೋಣ. ಬೆಳಗಾವಿ ಜಿಲ್ಲೆಯಾದ್ಯಂತ ಒಂದು ಕಡೆ ಮಳೆ ಅಬ್ಬರ ಜಾಸ್ತಿ ಆಗಿದ್ರೆ ಇನ್ನೊಂದು ಕಡೆ ಮಲಪ್ರಭಾ ನದಿ ಕೂಡ ಅಪಾಯದ ಮಟ್ಟ ಮೀರಿ ಹರಿತಾ ಇರುವಂತದ್ದು. ಸದ್ಯ ಈಗ ಈ ಒಂದು ಹುಣಸಿಕಟ್ಟಿ ಗ್ರಾಮ ಏನಿದೆ, ಬೆಳಗಾವಿ ಜಿಲ್ಲೆಯ ಕಿತ್ತೂರು ತಾಲೂಕಿನ ಹುಣಸಿಕಟ್ಟಿ ಅನ್ನುವಂಥ ಗ್ರಾಮದಲ್ಲಿ ಅಪಾಯಕಾರಿಯಾಗಿ ಜನ ಓಡಾಡುವಂಥದ್ದನ್ನ ಗಮನಿಸಬಹುದಾಗಿದೆ. ಈ ದೃಶ್ಯವನ್ನ ನೋಡಿದ್ರೆ ನಿಜಕ್ಕೂ ಎದೆ ಜಲ್ಲನ್ನಂತೆ. ಯಾಕಂತಂದ್ರೆ ಇಲ್ಲಿ ಹುಣಸಿಕಟ್ಟಿ ಗ್ರಾಮದಲ್ಲಿ ಒಂದು ಭಾಗದಿಂದ ಇನ್ನೊಂದು ಭಾಗಕ್ಕೆ ಹೋಗೋಕೆ ಸರಿಯಾದಂಥ ವ್ಯವಸ್ಥೆ ಇಲ್ಲ, ಸೇತುವೆ ಇಲ್ಲ. ಹೀಗಾಗಿ ಜನ ತಮ್ಮ ತಮ್ಮ ಜಮೀನುಗಳಿಗೆ ಹೋಗೋಕೆ ಈ ರೀತಿಯಾಗಿ ತಮ್ಮ ಜೀವದ ಹಂಗನ್ನು ತೊರೆದು ಎಮ್ಮೆಗಳು ಜಾನುವಾರುಗಳ ಜೊತೆಗೆ ಈಜ್ಕೊಂಡು ಆ ಕಡೆ ಜಾಗಕ್ಕೆ ಹೋಗುವಂಥದ್ದು ನಿಜಕ್ಕೂ ಈ ಒಂದು ದೃಶ್ಯ ಏನು ಎಂಥವರ ಎದೆ ಜಲ್ ಅನ್ನಿಸುವಂಥದ್ದು. ಯಾಕಂದರೆ ಈಗ ಸದ್ಯಕ್ಕೆ ಸುಮಾರು 12,000 ಕ್ಯೂಸೆಕ್ನಷ್ಟು ಮಲಪ್ರಭಾ ನದಿಯಲ್ಲಿ ಒಳಹರಿವಿರುವಂಥದ್ದು, ಎಷ್ಟು ಫೋರ್ಸಲ್ಲಿ ನೀರು ಬರ್ತಾ ಇದೆ ಅನ್ನುವಂಥದ್ದನ್ನು ಕೂಡ ಗಮನಿಸ್ಬೋದು. ನಾನಿದ್ದ ಸ್ಥಳದಿಂದ ಇಲ್ಲಿಗೆ ಆ ಕಡೆ ದಂಡೆಗೆ ಹೋಗ್ಬೇಕಂತಂದ್ರೂ ಕೂಡ ನೀರು ಹರಿವು ಯಾವ ರೀತಿಯಾಗಿದೆ ಆ ರೀತಿ ಮಾರ್ಗದಲ್ಲೇ ಹರಿದುಕೊಂಡು ಹೋಗ್ತಾ ಇರುವಂಥದ್ದು. ಸ್ವಲ್ಪ ಯಾಮಾರಿದ್ರೂ ಕೂಡ ನೀರಲ್ಲಿ ಹೋಗುವಂತಹ ಒಂದು ಸಾಧ್ಯತೆ ಇರುವಂಥದ್ದು. ಅಷ್ಟಾದರೂ ಕೂಡ ತಮ್ಮ ಜೀವವನ್ನು ಕೈಯಲ್ಲಿ ಹಿಡಿದುಕೊಂಡು ಅನಿವಾರ್ಯವಾಗಿ ಪಕ್ಕದ ತಮ್ಮ ಜಮೀನುಗಳಿಗೆ ಹೋಗ್ತಾ ಇರುವಂಥದ್ದನ್ನು ಗಮನಿಸಬಹುದಾಗಿದೆ. ಈ ಒಂದು ದೃಶ್ಯಗಳಲ್ಲಿ ನೀವು ಕೂಡ ನಾನೀಗ ತೋರಿಸ್ತಾ ಇದ್ದೇನೆ. ಇದು 3 ಎಮ್ಮೆಗಳು, ಓರ್ವ ಯುವಕ ಇದ್ದಾನೆ. ಸೊ ತನ್ನ ಬಟ್ಟೆಗಳನ್ನು ಕಳಿಸಿಕೊಂಡು ತಲೆ ಮೇಲೆ ರುಮಾಲು ರೀತಿ ಕಟ್ಕೊಂಡು ಆ ರೀತಿ ಆ ಪಕ್ಕದ ಇದಕ್ಕೆ ಹೋಗ್ತಾ ಇರುವಂಥದ್ದನ್ನು ಗಮನಿಸಬಹುದಾಗಿದೆ. ಸದ್ಯ ಈಗ ಸಾಕಷ್ಟು ಬಾರಿ ಬೆಳಗಾವಿಯ ಜಿಲ್ಲಾಡಳಿತಕ್ಕೆ ಮನವಿ ಮಾಡಿಕೊಂಡ್ರೂ ಕೂಡ ಯಾವುದೇ ರೀತಿಯಾದಂಥ ಪ್ರಯೋಜನ ಆಗಿಲ್ಲ. ಹೀಗಾಗಿ ಅನಿವಾರ್ಯವಾಗಿ ಜನ ಈ ಒಂದು ರೀತಿಯಾಗಿ ತಮ್ಮ ಜೀವದ ಹಂಗನ್ನು ತೊರೆದು ನದಿ ದಾಟುವಂಥದ್ದನ್ನು ಕೂಡ ಗಮನಿಸಬಹುದಾಗಿದೆ. ಈಗ ನಾನೇನಿದ್ದೇನೆ, ಈ ಒಂದು ಬೋಟ್ ಏನಿದೆ ಇದನ್ನು ರೆಗ್ಯುಲರ್ ಆಗಿ ಯೂಸ್ ಮಾಡ್ತಾ ಇದ್ರು. ಆದರೆ ಕಳೆದ ಕೆಲವು ದಿನಗಳಿಂದ ಇಲ್ಲಿ ಯಾರು ಸಿಬ್ಬಂದಿಯನ್ನು ನಡೆಸೋಕೆ ಸರ್ಕಾರದಿಂದ ಓರ್ವ ಸಿಬ್ಬಂದಿಯನ್ನು ನೇಮಕ ಮಾಡಿದ್ರು, ಅವರು ಈಗ ಏನು ರಿಟೈರ್ಡ್ ಆಗಿರುವಂತಹ ಕಾರಣಕ್ಕಾಗಿ ಸದ್ಯ ಈಗ ಈ ಒಂದು ಸೇತುವೆಗೆ ನಡೆಸೋಕ್ಕೂ ಕೂಡ ಹಣ ಇಲ್ಲದ ಕಾರಣ, ಏನು ಸೇತುವೆ ಕಟ್ಟೋಕ್ಕೂ ಹಣ ಇಲ್ಲ ಅನ್ನುವಂಥದ್ದು ಮಾತನ್ನು ಹೇಳ್ತಾ ಇದ್ದಾರೆ. ಅದರ ಜೊತೆಗೆ ಈ ಬೋಟ್ ನಡೆಸೋಕ್ಕೂ ಕೂಡ ಹಣ ಇಲ್ಲದ ಕಾರಣ ಇದೇ ರೀತಿ ಇಲ್ಲೇ ಉಳಿದುಕೊಂಡಿರುವಂಥದ್ದು. ಸಾಕಷ್ಟು ಬಾರಿ ಅಧಿಕಾರಿಗಳಿಗೆ ಮನವಿ ಮಾಡಿಕೊಂಡ್ರು ಕೂಡ ಒಂದು ಸೇತುವೆ ವ್ಯವಸ್ಥೆ ಆಗಿಲ್ಲ. ಕಡೆ ಪಕ್ಷ ಇದ್ದಂಥ ಬೋಟ್ ನಡೆಸೋಕ್ಕೂ ಕೂಡ ಸಿಬ್ಬಂದಿಗಳಿಲ್ಲ, ಅದನ್ನು ಕೂಡ ಸರಿಯಾಗಿ ನಿಭಾಯಿಸ್ತಾ ಇಲ್ಲ. ಹೀಗಾಗಿ ಜೀವ ಕೈಯಲ್ಲಿ ಹಿಡಿದುಕೊಂಡು ನಾವೆಲ್ಲರೂ ಕೂಡ ಓಡಾಡುವಂಥ ಸ್ಥಿತಿ ಇದೆ ಅನ್ನುವಂಥ ಮಾತನ್ನು ಇಲ್ಲಿರುವಂಥ ಸ್ಥಳೀಯರು ಹೇಳ್ತಾ ಇರುವಂಥದ್ದು. ಕ್ಯಾಮರಾಮನ್ ಪ್ರವೀಣ್ ಜೊತೆ ಸಹದೇವ್ ಮಾನೆ, ಟಿವಿ9 ಬೆಳಗಾವಿ. ಮಹಾರಾಷ್ಟ್ರ ಘಟ್ಟ ಪ್ರದೇಶದಲ್ಲಿ ಮಳೆ ಅಬ್ಬರ ನಿಲ್ಲುವ ಲಕ್ಷಣವೇ ಕಾಣಿಸ್ತಾ ಇಲ್ಲ. ಅಪಾಯದ ಮಟ್ಟವನ್ನ ಮೀರಿ ದೂದ್ಗಂಗಾ ನದಿ ಹರಿತಾ ಇದೆ. ಮುಳುಗುವ ಹಂತಕ್ಕೆ ಸದಲಗ ಬೋರಗಾಂವ್ ಸೇತುವೆ ತಲುಪಿದೆ. ಬರೀ 4 ಅಡಿ ನೀರು ಬಂದ್ರೆ ಸಂಪೂರ್ಣವಾಗಿ ಸೇತುವೆ ಸಂಪರ್ಕವೇ ಕಡಿತಗೊಳ್ಳುತ್ತೆ. ಅಕ್ಕಪಕ್ಕದ ಜಮೀನುಗಳಿಗೂ ಕೂಡ ನದಿ ನೀರು ನುಗ್ಗಿದೆ. ಸದಲಗ ಪಟ್ಟಣಕ್ಕೆ ನೀರು ನುಗ್ಗುವ ಆತಂಕದಲ್ಲಿ ಜನ ದಿನದೂಡ್ತಿದ್ದಾರೆ. ಬೆಳಗಾವಿ ಜಿಲ್ಲೆ ಚಿಕ್ಕೋಡಿ ತಾಲೂಕಿನ ಸದಲಗ ಪಟ್ಟಣ ಇನ್ನು 4 ಅಡಿ ಮಾತ್ರ ಬಾಕಿ ಇದೆ. 4 ಅಡಿ ನೀರು ಬಂದ್ರೆ ಸಂಪೂರ್ಣವಾಗಿ ಈ ಒಂದು ಸೇತುವೆ ಮುಳುಗಡೆಯಾಗುತ್ತೆ. ಆ ಸಂದರ್ಭದಲ್ಲಿ ಒಂದು ಕಡೆಯಿಂದ ಮತ್ತೊಂದು ಕಡೆಗೆ ಹೋಗುವುದಕ್ಕೆ ಜನಸಾಮಾನ್ಯರಿಗೆ ಸಾಧ್ಯವಾಗುವುದಿಲ್ಲ. ನಿತ್ಯ ಪರಿಪಾಟ್ಲು ಪಡಬೇಕಾಗುತ್ತೆ ಅಂತ ಹೇಳಿ ಅನೇಕ ಮಂದಿ ಈಗಾಗಲೇ ಚಿಂತೆಯನ್ನ ಮಾಡ್ತಿದ್ದಾರೆ. ಗಮನಿಸ್ತಾ ಇರಬಹುದು ಯಾವ ರೀತಿಯಾಗಿ ನೀರಿನ ರಭಸ ಇದೆ, ಹರಿವಿದೆ ಅಂತ.